ಮಂಡ್ಯದಲ್ಲಿ ಪ್ರಭಾವಿಗಳಿಂದ ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡಲಾಗಿದೆ ಅನ್ನುವಂತ ಆರೋಪ. ಒತ್ತುವರಿಯ ವಿರುದ್ಧ ಗ್ರಾಮಸ್ಥರು ಇದೀಗ ಸಿಡಿದೆದ್ದಿದ್ದಾರೆ. ಒತ್ತುವರಿ ತೆರವುಗೊಳಿಸಿ ನಿವೇಶನ ರಹಿತರಿಗೆ ಹಂಚಿಕೆ ಮಾಡಿ ಅನ್ನುವಂತ ಆಗ್ರಹ ಹೆಚ್ಚಾಗಿದೆ. ಸಣಬ ಗ್ರಾಮಸ್ಥರಿಂದ ಅಹೋರಾತ್ರಿ ಧರಣಿ ಕೂರಲಾಗಿದೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಸಣಬ ಗ್ರಾಮ ಪಂಚಾಯಿತಿ ಸದಸ್ಯರು, ಮಹಿಳೆಯರು, ವೃದ್ಧರಿಂದ ಧರಣಿ ಕೂರಲಾಗಿದೆ. ಗ್ರಾಮದ ಹೊರವಲಯದ ಸರ್ಕಾರಿ ಜಮೀನಿನಲ್ಲಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಸ್ಥಳದಲ್ಲೇ ಅಡಿಗೆ ತಯಾರಿಸಿ ಊಟ ಮಾಡಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೂಡಲೇ ತಹಶೀಲ್ದಾರ್, ಎಸಿ, ಡಿಸಿ ಸ್ಥಳಕ್ಕೆ ಆಗಮಿಸಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಒತ್ತುವರಿ ಆಗಿರುವಂತಹ ಸರ್ಕಾರಿ ಜಮೀನು ತೆರವು ಮಾಡಿಸಬೇಕು ಅಂತ ಇದೇ ಸಂದರ್ಭದಲ್ಲಿ ಕಿಡಿಕಾರ್ತಾ ಇದ್ದಾರೆ. ನೋಡಿ, ಇದು ಗಂಭೀರವಾದಂಥ ಆರೋಪ. ಪ್ರಭಾವಿಗಳು ಸರ್ಕಾರಿ ಜಮೀನನ್ನ ಕಬಳಿಕೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು. ಈ ಒತ್ತುವರಿಯ ವಿರುದ್ಧ ಗ್ರಾಮಸ್ಥರೆಲ್ಲರೂ ಈಗ ಒಗ್ಗೂಡಿದ್ದಾರೆ. ಈ ಒತ್ತುವರಿಯನ್ನು ತೆರವು ಮಾಡಲೇಬೇಕು ಮತ್ತು ನಿವೇಶನ ರಹಿತರು ಏನಿರ್ತಾರಲ್ಲ, ಮನೆ ಇಲ್ಲದೆ ಪಾಪ ಕಷ್ಟಪಡ್ತಾ ಇರ್ತಾರಲ್ಲ, ಅಂಥವ್ರಿಗೆ ಇದನ್ನು ಹಂಚಿಕೆ ಮಾಡಿ. ನಿಮಗೆ ಸರ್ಕಾರಿ ಭೂಮಿ ಬೇಡ, ಸರ್ಕಾರಿ ಜಾಗ ಬೇಡ, ಬಿಡಿ ಅಂತ ಅನ್ನೋದಾದರೆ ನಿವೇಶನನೇ ಇಲ್ಲದೆ ಒದ್ದಾಡ್ತಾ ಇರುವವರಿಗೆ ಈ ಜಾಗವನ್ನು ಹಂಚಿಕೆ ಮಾಡಿ. ಅದನ್ನು ಹೊರತುಪಡಿಸಿ ಬೇರೆ ಇನ್ಯಾರೋ ಕಬಳಿಕೆ ಮಾಡ್ಕೊಳ್ಳೋದಕ್ಕೆ, ಬೇಲೆ ಹಾಕೊಂಡು ಕುತ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅನ್ನುವಂಥ ಆಗ್ರಹ ಹೆಚ್ಚಾಗಿರುವಂಥದ್ದು. ಸಣಬ ಗ್ರಾಮಸ್ಥರಿಂದ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಸಣಬ ಗ್ರಾಮ ಪಂಚಾಯಿತಿ ಸದಸ್ಯರು, ಮಹಿಳೆಯರು, ವೃದ್ಧರು ಎಲ್ಲರೂ ಕೂತು ಧರಣಿ ಮಾಡಿದ್ದಾರೆ. ನಮಗೆ ಸ್ಥಳಕ್ಕೆ ತಹಶೀಲ್ದಾರ್ ಬರಬೇಕು, ಎಸಿ ಬರಬೇಕು, ಡಿಸಿ ಬರಬೇಕು, ಎಲ್ಲ ಬಂದು ಮಾತಾಡಲಿ, ಎಲ್ರಿಗೂ ಕೂಡ ಗೊತ್ತಾಗಲಿ. ಯಾಕೆ ಹೀಗೆ ಕಬಳಿಕೆ ಮಾಡ್ಕೊಳಕ್ ಬಿಟ್ಟಿದ್ದೀರಾ? ನಿಮಗೆ ಗೊತ್ತಿದ್ದು ಕೂಡ ಕಬಳಿಕೆ ಆಗ್ತಾ ಇದೆಯಾ? ಸರ್ಕಾರಿ ಜಾಗವನ್ನು ಅದು ಹೇಗೆ ಬೇರೆಯವರು ಕಬಳಿಕೆ ಮಾಡ್ಕೊಳಕ್ ಸಾಧ್ಯ ಆಗತ್ತೆ? ನಿಮ್ಮ ಗಮನಕ್ಕೆ ಬಾರದೆ. ಹಾಗಾಗಿ ಸ್ಥಳಕ್ಕೆ ಬರಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಮತ್ತು ಅಲ್ಲೇ ಎಲ್ಲ ಊಟ ಮಾಡ್ಕೊಂಡು ಅಲ್ಲೇ ಎಲ್ಲ ತಿಂದು ಎಲ್ಲ ಅಧಿಕಾರಿಗಳು ಬರೋ ತನಕ ನಾವು ಇಲ್ಲೇ ಇರ್ತೀವಿ, ಎಲ್ಲೂ ಎದ್ದು ಹೋಗಲ್ಲ, ನ್ಯಾಯ ಬೇಕು ನಮಗೆ ಅಂತ ಆಗ್ರಹಿಸಿದ್ದಾರೆ. ನಾವು ಪ್ರತಿ ಊರಲ್ಲೂ ಪ್ರಭಾವಿತರು ಎಲ್ಲೆಲ್ಲಿ ಬೇಕಲ್ಲಲ್ಲಿ ಉತ್ಕೊಬಿಟ್ಟವೆ. ಇಷ್ಟ ಬಂದಂಗೆ ನೀವು ಲ್ಯಾಂಡ್ಗಳನ್ನು ಬರ್ಸ್ಕೊಂಡಿದ್ದಾರೆ. ಆಯಿತಾ? ಇಲ್ಲಿ ಎಲ್ಲರದು ನೀವು ಹೇಳಿದ್ರೆ 100 ಎಕರೆ ಒಂದು ಸರ್ವೆ ನಂಬರ್ಲಿದ್ರೆ 120 ಎಕರೆ 130 ಎಕರೆ RDC ಕೊಡಿಸ್ಬಿಟ್ಟಿದ್ದಾರೆ. ಇದನ್ನ ಯಾವ ಥರ ಸರಿ ಮಾಡಿಸ್ಬೇಕು? ಈ ಥರದ್ದು ಇದನ್ನೆಲ್ಲ ಪ್ರತಿಯೊಂದು ಸರ್ವೆ ನಂಬರ್ ತಗೊಂಡು ನಮಗೂ ನಾವು ಇವನ್ನೆಲ್ಲ ಗಮನಿಸ್ತಾ ಇದ್ದೀವಿ. ಹೋಯ್ತಾ ನಮಗೂ ಅರ್ಥ ಆಗ್ತಾ ಇದೆ. ಇದು ರೆವಿನ್ಯೂ ರಿಲೇಟೆಡ್ ಇಶ್ಯೂಸು, ಲ್ಯಾಂಡ್ ರಿಲೇಟೆಡ್ ಇಶ್ಯೂಸು, ಸ್ಮಾಲ್ ಪಾರ್ಸೆಲ್ಸ್ ಇರೋದ್ರಿಂದ ಇದನ್ನೆಲ್ಲ ಸರಿಪಡಿಸ್ಬೇಕು. ಪ್ಲಸ್ ಏನಂತೆ, ನಿಮ್ಮ ಮೂಲಕ ಕೇಳ್ಕೊಳ್ಳೋದು ಜನರಿಗೆ, ನಿಮ್ಮದಲ್ಲ ಅನ್ನೋದನ್ನ ದಯವಿಟ್ಟು ಮುಟ್ಟಬೇಡಿ. 1 ಇಂಚಾಗಲ್ಲ, ಅರ್ಧ ಇಂಚಾಗಲಿ ನಿಮ್ಮದಲ್ಲ ಅಂದರೆ ಮುಟ್ಟಬೇಡಿ. ಆ ಅರಿವು ಜನರಲ್ಲಿ ಇರಬೇಕು. ನಾವು ಇನ್ನೂ ಯಾಕೆ ಈಗ ಪಂಚಾಯತಿಗೆ ಹೋಗಿ ಮಾಡಿದ್ದೀವಿ, ಇನ್ನೊಂದು ಥರ ಬೇರೆ ಪ್ಲ್ಯಾನ್ ಮಾಡಿದ್ದೀವಿ. ಯಾಕೆಂದರೆ ನಾವು ಅಷ್ಟು ಟೈಮ್ ತಗೊಳಕ್ಕೆ ಆಯ್ತಾ ಇಲ್ಲ. ಅಲ್ಲೋಗಿ 2-3 ವಾರ ಕೂತ್ಕೊಂಡು ಒಂದು ಪಂಚಾಯತಿನೂ ಮುಗ್ಸೋಕೆ ಆಯ್ತಾ ಇಲ್ಲ ನಮ್ಮ ಕೈಯಲ್ಲಿ. ಅಷ್ಟು ದಿನ ಕೂತ್ಕೊಂಡು ಬೇರೆ ಯಾವ ಥರ ಮಾಡಬೇಕು ಅಂತಾನೆ ನಾವು ಚರ್ಚೆ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾಯಿದ್ದೀವಿ. ಸರ್ಕಾರಿ ಜಮೀನುಗಳನ್ನು, ಜಾಗಗಳನ್ನು ಒತ್ತುವರಿ ತೆಗಿಸ್ತೀವಿ. ಅದು ಎಷ್ಟೇ ಪ್ರಭಾವ ಬಂದರೂ ಅಷ್ಟೇ, ಎಷ್ಟೇ ಪ್ರಭಾವ ವ್ಯಕ್ತಿಯವರು, ಈಗ ನಿಮಗೆ ಗೊತ್ತಿರೋ ನಿನ್ನೆ ಬಂತು HD ಕುಮಾರಸ್ವಾಮಿ ಅವ್ರದ್ದು ಆರ್ಡ್ರ್ ಬಂದಿದೆ. ನ್ಯಾಯಕ್ಕೆ ಎಲ್ಲರೂ ತಲೆ ಬಾಗಲೇಬೇಕು. ಈಗ ಅಂಥದ್ದು ಅದೇನಾರು ಆದ್ರೂ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದು ನನಗೆ ಗೊತ್ತಿಲ್ಲ. ಆದರೆ ಎಲ್ಲ ಪ್ರಭಾವ ವ್ಯಕ್ತಿಗಳಿಗೂ ಯಾರೇ ಇರಲಿ ಅವರು ತೆಗಿಲೇಬೇಕಾಗ್ತದೆ. ನಾವು ಪ್ರತಿ ಊರಲ್ಲೂ ಪ್ರಭಾವಿತರು ಎಲ್ಲೆಲ್ಲಿ ಬೇಕು